ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಿ. ಎ. 5ನೇ ಸೆಮಿಸ್ಟರ್ ಎನ್. ಇ. ಪಿ 2023-24 ಡಿಎಸ್ಸಿ 5.2 ಸಿ 10 ಕನ್ನಡ ಭಾಷಾವಿಜ್ಞಾನ. ಭಾಷೆಯ ಸ್ವರೂಪ. ಭಾಷೆ ಸ್ವರೂಪವನ್ನು ವಿವರಿಸುವುದು ತುಂಬಾ ಪ್ರಯಾಸದ ಕೆಲಸವೆಂಬುದು ಗೊತ್ತಿದ್ದ ಸಂಗತಿಯೇ. ಆದರೆ ಭಾಷೆಯ ಆಂತರಿಕ ಡಿಕ್ಷನರಿ ಕುರಿತು ವ್ಯಾಖ್ಯಾನಿಸಲಾಗದ್ದರೂ ಅದರ ಹೊರಮೈ ಸ್ವರೂಪವನ್ನು ಕುರಿತಂತೆ ವಿವರಿಸಬಹುದು. ಭಾಷೆ ತನ್ನ ಸ್ವರೂಪವನ್ನು ಕುರಿತಂತೆ ಕೆಲ ಪ್ರಮುಖ ಲಕ್ಷಣಗಳನ್ನು ಹೊಂದಿದ್ದು ಅವು ಇಂತಿವೆ. 1. ಭಾಷೆ ದೈವದತ್ತವಾದುದು. ಭಾಷೆ ದೈವದತ್ತವಾದುದು, ಅದು ಸರಸ್ವತಿಯ ಕೊಡುಗೆ ಎಂಬುದು ನಮ್ಮ ಪ್ರಾಚೀನ ವ್ಯಾಕರಣಕಾರರ, ವಿದ್ವಾಂಸರ ಅಚಲವಾದ ನಂಬಿಕೆಯಾಗಿತ್ತು. ಆದರೆ 18ನೇ ಶತಮಾನದಿಂದೀಚೆಗೆ ಆಧುನಿಕ ಭಾಷಾವಿಜ್ಞಾನಿಗಳು ಭಾಷೆ ದೈವದತ್ತವಲ್ಲ, ಅದು ಮನುಷ್ಯ ಪ್ರಯತ್ನದ ಫಲ ಎಂದು ತಮ್ಮ ವಾದವನ್ನು ಮಂಡಿಸಿದ್ದುಂಟು. ಮನುಷ್ಯನಿಗೆ ಭಾಷೆ ಆತನ ಧ್ವನ್ಯುತ್ಪಾದನಾಂಗಗಳ ಸಹಾಯದಿಂದ ಲಭ್ಯವಾಗಿದ್ದು ಅದು ಆತನ ಪ್ರಯತ್ನದ ಫಲವಾಗಿದೆ. ಕಲಿಕೆಯಿಂದ ಆತ ಭಾಷೆಯನ್ನು ರೂಢಿಸಿಕೊಂಡಿದ್ದಾನೆ. ಭಾಷೆ ದೈವದತ್ತವಾಗಿದ್ದರೆ ಹುಟ್ಟಿನೊಡನೆಯೇ ಅದು ಬರಬೇಕಾಗಿತ್ತು. ಮಗು ಹುಟ್ಟುತ್ತಲೇ ಮಾತನಾಡುವುದಿಲ್ಲ. ಅದು ತನ್ನ ಸುತ್ತಮುತ್ತಲಿನ ಪರಿಸರದಿಂದ ಹಾಗೂ ತನ್ನ ಸ್ವಪ್ರಯತ್ನದಿಂದ ಭಾಷೆಯನ್ನು ಕಲಿಯುತ್ತದೆ ಅಥವಾ ರೂಢಿಸಿಕೊಳ್ಳುತ್ತದೆ. ಭಾಷೆ ಎನ್ನುವುದೊಂದು ಕಲಿಕೆ ಹಾಗೂ ಅನುಕರಣೆಯ ಫಲವಾಗಿದೆ. ಮನುಷ್ಯ ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಅನುಕರಿಸಿಯೂ ಭಾಷೆಯನ್ನು ಕಲಿಯುತ್ತಾನೆ. ಆದ್ದರಿಂದ ಭಾಷೆಯೆನ್ನುವುದು ದೈವದತ್ತವಲ್ಲ, ಅದು ಮನುಷ್ಯ ಪ್ರಯತ್ನದ ಫಲ ಎನ್ನುವುದು ಆಧುನಿಕ ಭಾಷಾವಿಜ್ಞಾನಿಗಳ ನಿಲುವು. 2. ಮಾನವ ಭಾಷೆ ಪ್ರಾಣಿಭಾಷೆಗಿಂತ ಭಿನ್ನವಾದುದು. ಮಾನವನಿಗೆ ಪ್ರಪಂಚದಲ್ಲಿರುವ ಯಾವುದೇ ಭಾಷೆಯನ್ನು ಮಾತನಾಡಬಲ್ಲ ಒಂದು ವಿಶೇಷ ಶಕ್ತಿ ಇದೆ. ಮನುಷ್ಯ ಭಾಷೆಯಂತೆಯೇ ಪ್ರಾಣಿಗಳಿಗೂ ಸಹ ಸಂಕೇತಾತ್ಮಕವಾದ ಭಾಷೆ ಇದೆಯೆನ್ನುವುದಾದರೂ ಅದು ತೀರಾ ಸಂಕುಚಿತವಾದುದು. ಕೇವಲ ಕೆಲವು ಅನಿಸಿಕೆಗಳನ್ನು ಮಾತ್ರ ಈ ಪ್ರಾಣಿಭಾಷೆ ಅಭಿವ್ಯಕ್ತಿಸಬಲ್ಲುದು. ಪ್ರಾಣಿಗಳ ಸಂಕೇತಗಳು ಪರಿಮಿತವಾಗಿರುತ್ತವೆ ಹಾಗೂ ಅವುಗಳ ಸಂಕೇತಗಳು ಅಸ್ಪಷ್ಟವಾದವು. ಮನುಷ್ಯ ಭಾಷೆಗೆ ಸಂಕೀರ್ಣವಾದ ಹಾಗೂ ಕ್ಲಿಷ್ಟವಾದ ಭಾವನೆ, ಅನಿಸಿಕೆ, ಮನದಿಂಗತವನ್ನು ಅಭಿವ್ಯಕ್ತಿಸಬಲ್ಲ ಸಾಮರ್ಥ್ಯವಿದೆ. ಮನುಷ್ಯನಿಗೆ ಈ ಸಾಮರ್ಥ್ಯ ಸಿದ್ಧಿಸಿದುದು ಆತ ತನ್ನ ಅಭಿವ್ಯಕ್ತಿಗಾಗಿ ಹೊರಡಿಸುವ ಮೌಖಿಕ ಧ್ವನಿಗಳಿಂದ. ಮನುಷ್ಯ ತನ್ನ ಧ್ವನ್ಯಾಂಗಗಳಿಂದ ಅಸಂಖ್ಯಾತ ಧ್ವನಿಗಳನ್ನು ಹೊರಡಿಸಬಲ್ಲ ಅಥವಾ ಉತ್ಪಾದಿಸಬಲ್ಲ. ಮನುಷ್ಯನಿಗಿರುವ ಈ ಸೌಲಭ್ಯ ಪ್ರಾಣಿಗಳಿಗಿಲ್ಲ. ಮನುಷ್ಯ ತನ್ನ ಅಭಿವ್ಯಕ್ತಿಗಾಗಿ ಧ್ವನಿಯುಕ್ತವಾದ ಭಾಷೆಯನ್ನು ಬಳಸುವುದರಿಂದಲೇ ಆತ ಪ್ರಾಣಿವರ್ಗದಿಂದ ಬೇರ್ಪಟ್ಟಿದ್ದಾನೆ. ಹೀಗೆ ಭಾಷೆ ಧ್ವನಿಸಂಕೇತಗಳ ಒಂದು ವ್ಯವಸ್ಥೆಯಾಗಿರುವುದು ಅದರ ಒಂದು ವಿಶಿಷ್ಟ ಸ್ವರೂಪವಾಗಿದೆ. 3. ಭಾಷೆ ಒಂದು ಸಾಮಾಜಿಕ ಕ್ರಿಯೆ. ಮನುಷ್ಯ ಮೂಲತಃ ಸಂಘಜೀವಿ, ಸಮಾಜಜೀವಿ. ಸಂಘ, ಸಮಾಜಗಳನ್ನು ಬಿಟ್ಟು ಆತ ಬದುಕಲಾರ. ಅಂತೆಯೇ ಆತ ಸಾಮಾಜಿಕ ಕಟ್ಟುಪಾಡುಗಳಿಗೆ, ಅಲ್ಲಿನ ಹೊಣೆಗಳಿಗೆ, ಚೌಕಟ್ಟಿಗೆ ಬದ್ಧನಾಗಿ ಸಮಾಜ ಜೀವಿ ಎನಿಸುತ್ತಾನೆ. ಭಾಷೆ ಸಾಮಾಜಿಕ ಕ್ರಿಯೆ. ಇದು ಸಮಾಜ ಕೊಟ್ಟ ವರ. ಭಾಷೆಯ ಅಳಿವು ಉಳಿವು ಅವನು ಬಾಳಿ ಬದುಕುವ ಸಮಾಜಕ್ಕೆ ಸೇರಿದುದು. ಮಾನವ ಭಾಷೆಯನ್ನು ತನ್ನ ಸಮಾಜದ ಏಳ್ಗೆಗಾಗಿ, ತನ್ನ ಸಂಸ್ಕೃತಿಯ ವಿಕಾಸಕ್ಕಾಗಿ ಬಳಸುತ್ತಾನೆ. ಮಾತು ಕಲಿಯದ ಮುಗ್ಧ ಶಿಶುವನ್ನು ಸಮಾಜದಿಂದ ಬೇರೆ ಮಾಡಿದರೆ ಆ ಶಿಶುವಿಗೆ ಯಾವ ಭಾಷೆಯೂ ಬರುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಅನುಭವ, ಆಲೋಚನೆಗಳನ್ನು ಮತ್ತು ಅನಿಸಿಕೆಗಳನ್ನು ಬೇರೊಬ್ಬರಿಗೆ ತಿಳಿಸಲು ಭಾಷೆಯನ್ನು ಬಳಸುತ್ತಾನೆ. ಮನುಷ್ಯ ತನ್ನ ಅಂತರಂಗದ ಭಾವನೆಗಳನ್ನು ಮತ್ತೊಬ್ಬರಿಗೆ ಹೇಳುವ ಅಗತ್ಯವೇ ಭಾಷಾ ಉಗಮಕ್ಕೆ ಕಾರಣವಾಯಿತು. 4. ಭಾಷೆ ಯಾರ ವಾಂಶಿಕ ಆಸ್ತಿಯೂ ಅಲ್ಲ. ಮನುಷ್ಯನಿಗೆ ರೂಪ, ಗುಣ ಮುಂತಾದ ಲಕ್ಷಣಗಳು ವಾಂಶಿಕವಾಗಿ ಸಿಗುತ್ತವೆ. ಆದರೆ ಭಾಷೆಯನ್ನು ಆಸಕ್ತಿ ವಹಿಸಿ ಕಲಿಯಬೇಕಾಗುತ್ತದೆ. ಅದು ಆ ವ್ಯಕ್ತಿಯ ಕುಟುಂಬದಲ್ಲಿ ಬಹಳ ತಲೆಮಾರುಗಳಿಂದ ಬಳಕೆಗೆ ಬಂದಿರಬಹುದಾದರೂ ಅದು ಯಾರೊಬ್ಬರ ಸೊತ್ತೂ ಅಲ್ಲ. ಅದು ಆನುವಾಂಶಿಕವಾಗಿ ಬಂದಿದ್ದರೂ ಮನುಷ್ಯ ಅದನ್ನು ಪ್ರಯತ್ನದಿಂದ ಕಲಿಯಬೇಕಾಗುತ್ತದೆ. ಭಾಷೆ ಒಟ್ಟು ಸಮಾಜದ ಆಸ್ತಿಯಾಗಿದೆಯೇ ಹೊರತು ನಿರ್ದಿಷ್ಟ ಕುಟುಂಬದ ಆಸ್ತಿಯಲ್ಲ. 5. ಭಾಷೆ ನಿರಂತರ ಪರಿವರ್ತನಶೀಲವಾದುದು. ಪರಿವರ್ತನೆ ಭಾಷೆಯ ಜೀವಂತ ಲಕ್ಷಣ. ಅಂತೆಯೇ ಭಾಷೆ ಸದಾ ಹರಿಯುತ್ತಿರುವ ಜೀವನದಿಯಾಗಿದೆ. ಕಾಲದಿಂದ ಕಾಲಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ, ಸ್ಥಳದಿಂದ ಸ್ಥಳಕ್ಕೆ ಭಾಷೆ ಬದಲಾಗುತ್ತದೆ. ಈ ಪರಿವರ್ತನಾಶೀಲತೆ ಭಾಷೆಯ ಬೆಳವಣಿಗೆಗೆ ಪ್ರಮುಖವಾದುದು. ಇದರಿಂದಲೇ ಜಗತ್ತಿನಲ್ಲಿ ಇಂದು 6,000ಕ್ಕೂ ಹೆಚ್ಚಿನ ಭಾಷೆಗಳು, 10,000ಕ್ಕೂ ಹೆಚ್ಚು ಉಪಭಾಷೆಗಳು ಕಾಣಿಸಿಕೊಂಡಿವೆ. ಭಾಷಾ ಪರಿವರ್ತನೆಗೆ ಭಾಷಿಕ ಮತ್ತು ಭಾಷಿಕೇತರ ಕಾರಣಗಳಿವೆ. ಇದಕ್ಕೆ ವ್ಯಕ್ತಿಯೊಬ್ಬನೇ ಕಾರಣವಲ್ಲ. ಇದಕ್ಕೆ ಅವನ ಸುತ್ತಮುತ್ತಲಿನ ವಿಭಿನ್ನ ಪರಿಸರವೂ ಕಾರಣವಾಗುತ್ತದೆ. ವ್ಯಕ್ತಿ, ಸಮಾಜ, ಸಂಸ್ಕೃತಿ ಮುಂತಾದ ಅನೇಕ ಅಂಶಗಳ ಪ್ರಭಾವದಿಂದ ಭಾಷೆ ನಿರಂತರವಾಗಿ ಪರಿವರ್ತನೆ ಹೊಂದುತ್ತದೆ. 6 ಭಾಷೆಗೆ ಅಂತಿಮ ಸ್ವರೂಪವೆಂಬುದಿಲ್ಲ.
ಜೀವಂತ ಭಾಷೆಗೆ ಇದೇ ಅಂತಿಮ ಸ್ವರೂಪ ಎಂದು ಹೇಳಲಾಗದು. ಭಾಷೆ ಎನ್ನುವುದು ಒಂದು ಚಲಾವಣೆಯ ನಾಣ್ಯ. ಮನುಷ್ಯ ಅದನ್ನು ಎಲ್ಲಿವರೆಗೆ ಬಳಸುತ್ತಿರುತ್ತಾನೋ ಅಲ್ಲಿಯವರೆಗೆ ಅದು ಚಲಾವಣೆಯಲ್ಲಿ ಇದ್ದೇ ಇರುತ್ತದೆ. ಹೀಗಾಗಿ ಭಾಷೆಯ ಸ್ವರೂಪಕ್ಕೆ ಅಂತಿಮ ಎನ್ನುವುದಿಲ್ಲ. ಅದರ ಬೆಳವಣಿಗೆಗೆ ಮುಕ್ತಾಯವೆಂಬುದಿಲ್ಲ. ಪ್ರಗತಿಗೆ ಕಾರಣವಾದ ಸಂಸ್ಥೆಗಳ ನಿರ್ಮಾಣಕ್ಕೆ ಭಾಷೆಯನ್ನೇ ಸಾಧನವನ್ನಾಗಿ ಮಾಡಿಕೊಂಡ ಎಂದು ಅಭಿಪ್ರಾಯಪಡುತ್ತಾರೆ ಡಾ. ಜಿ. ಎಸ್. ಕುಳ್ಳಿಯವರು. ಮೂಲತಃ ಮಾನವ ಸಮಾಜ ಜೀವಿ, ಸಂಘ ಜೀವಿ, ಸಮಾಜವನ್ನಾಗಲಿ ಅಥವಾ ಸಂಘ ಸಂಸ್ಥೆಗಳನ್ನಾಗಲಿ ಬಿಟ್ಟು ಆತ ಜೀವಿಸಲಾರ. ಮಾನವನನ್ನು ಸಮಾಜ ಜೀವಿಯನ್ನಾಗಿ ಮಾಡಿದ್ದು ಈ ಭಾಷೆಯೇ. ಮಾನವ ಮೂಲತಃ ಒಂದು ಮಾತನಾಡುವ ಪ್ರಾಣಿ. ಈ ಮಾತಿನ ಸಹಾಯದಿಂದ ಆತ ತನ್ನ ದಿನನಿತ್ಯದ ಕಾರ್ಯಚಟುವಟಿಕೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಸರ್ವಶಕ್ತವಾಗಿದ್ದಾನೆ. ಆದ್ದರಿಂದ ಭಾಷೆ ಒಂದು ಸಾಮಾಜಿಕ ಸಹಕಾರದ ವ್ಯವಸ್ಥೆಯಾಗಿದೆ.